ಹಾಯ್, ನೀವು ಕ್ಲಾಸ್ ಎ ವಿದ್ಯಾರ್ಥಿಗಳಾಗಿದ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ, ಭಯ ಇದ್ದರೆ, ಟೆನ್ಷನ್ ಇದ್ದರೆ ಈ ವಿಡಿಯೋವನ್ನು ನೋಡ್ಬೋದು. ನಿಮಗಿರೋ ಎಲ್ಲ ಟೆನ್ಷನ್, ಡೌಟ್ಸ್ ಎಲ್ಲ ದೂರ ಆಗುತ್ತೆ. ಮೊದಲಾಗಿ ಈಗ ಕ್ಲಾಸ್ ಎ ವಿದ್ಯಾರ್ಥಿಗಳಿಗೆ ಯಾರು ಅಂತ ಹೇಳಿದ್ರೆ, ಈಗ ಕರ್ನಾಟಕ ರಾಜ್ಯದಲ್ಲಿ ಈಗ ಫಸ್ಟ್ ಸ್ಟ್ಯಾಂಡರ್ಡಿಂದ 12th ವರೆಗೆ ಸ್ಟಡಿ ಮಾಡಿರ್ತೀರಾ. ಅದರಲ್ಲಿ ಮಿನಿಮಮ್ 7 years ನೀವು ಕರ್ನಾಟಕ ರಾಜ್ಯದಲ್ಲಿ ಸ್ಟಡಿ ಮಾಡಿದ್ರೆ, ಅದ್ರ ಜೊತೆಗೇನೆ ಆ 7 years ಏನಿದೆ ಅದರಲ್ಲಿ ಅಟ್ಲೀಸ್ಟ್ 1 year SSLC ಆಗಿರಬೇಕು, ಇಲ್ಲದಿದ್ರೆ ಸೆಕೆಂಡ್ PUC ಆಗಿರಬೇಕು. ಹೀಗಿದ್ರೆ ನೀವು ಕ್ಲಾಸ್ ಎ ಅಂಡರ್ ಬರ್ತೀರಾ. ಓಕೆನಾ? ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಸೆಕೆಂಡ್ PUC ಅಂದ್ರೆ ಕ್ಲಾಸ್ 12 ವರೆಗೆ ಕರ್ನಾಟಕ ರಾಜ್ಯದಲ್ಲೇ ಸ್ಟಡಿ ಮಾಡಿದೀನಿ ಇರ್ತಿದ್ರೆ ಅವರು ಕ್ಲಾಸ್ ಎ ವಿದ್ಯಾರ್ಥಿಗಳು. ಕ್ಲಿಯರ್ ಆಯ್ತು ಅನ್ಸುತ್ತೆ? ಹಾಗಿದ್ರೆ ಈಗ ಕ್ಲಾಸ್ ಎ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಹೋಗೋದಾದ್ರೆ, ಈಗ ಕ್ಲಾಸ್ ಎ ಆಗಿರಲಿ ಅಥವಾ ಯಾವುದೇ ಒಂದು ಕ್ಲಾಸ್ ಅಂಡರ್ ವಿದ್ಯಾರ್ಥಿಗಳು ಬರ್ತಾ ಇರಲಿ, ಈಗ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್, ಹಾಗೆ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ರೆ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಅಂದ್ರೆ ಅದಕ್ಕಂತಹ ಕೋಟ ಏನಿದೆ ಅದರ ಸರ್ಟಿಫಿಕೇಟ್, ಇವುಗಳ ವೆರಿಫಿಕೇಶನ್ ಆನ್ಲೈನ್ ಅಲ್ಲೇ ಆಗುತ್ತೆ. ಓಕೆನಾ? ಇವುಗಳ ವೆರಿಫಿಕೇಶನ್ ಆನ್ಲೈನ್ ಅಲ್ಲೇ ಆಗುತ್ತೆ, ಏನು ಟೆನ್ಷನ್ ಇಲ್ಲ. ಈಗ ಇನ್ಕಮ್ ಸರ್ಟಿಫಿಕೇಟ್ ಏನಿದೆ ಅದೇನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ SNQ ಕೋಟಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಇನ್ಕಮ್ 8 lakhಗಿಂತ ಕಡಿಮೆ ಇದ್ರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ನೀವು ಈ ಇನ್ಕಮ್ ಸರ್ಟಿಫಿಕೇಟ್ ಮೇಲೆ ಇರುವಂತಹ RD ನಂಬರ್ನ ಎಂಟರ್ ಮಾಡಿರ್ತೀರ. ಅದು ಎಂಟರ್ ಮಾಡಿದ್ರೆ ಅದು ವೆರಿಫೈ ಆಗಿದೆ ಆ ರೀತಿ ಇದ್ರೆ ನಿಮ್ಮ ವೆರಿಫಿಕೇಶನ್ ಕರೆಕ್ಟಾಗಿ ಆಗಿದೆ, SNQ ಕೋಟಾಕ್ಕೆ ನೀವು ಎಲಿಜಿಬಲ್ ಇರ್ತೀರ. ಅದೇ ರೀತಿ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳಾಗಿದ್ರೆ ನೀವು ಕೂಡ ನಿಮಗೆ ಸಂಬಂಧಂತಹ ಡಾಕ್ಯುಮೆಂಟ್ ಏನಿದೆ ಅಂದ್ರೆ 371G ಸರ್ಟಿಫಿಕೇಟ್ ಬರುತ್ತೆ, ಅದ್ರ ಮೇಲೆ ಇರುವಂತಹ RD ನಂಬರ್ನ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಎಂಟರ್ ಮಾಡಿದಿರಾ, ಅದು ವೆರಿಫೈ ಕೂಡ ಆಗಿದ್ರೆ ನೀವೀಗ ಹೈದರಾಬಾದ್ ಕರ್ನಾಟಕ ಕೋಟಾ ಏನಿದೆ ಅದಕ್ಕೆ ಎಲಿಜಿಬಲ್ ಆಗಿರ್ತೀರ. ನಂತರ ಮತ್ತೊಂದು ವಿಷಯ ನಿಮಗೆ ಗೊತ್ತಿರಲಿ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇದಕ್ಕೆ ಸಂಬಂಧ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಆಗ್ತಿರೋದು, ಕನ್ಫ್ಯೂಷನ್ ಆಗ್ತಿರೋದು, ನಮ್ಮ ವೆರಿಫಿಕೇಶನ್ ಯಾವಾಗ ಅಂತ. ನಿಮ್ಮ ವೆರಿಫಿಕೇಶನ್ ಆಲ್ರೆಡಿ ಆಗಿದೆ, ಟೆನ್ಷನ್ ಮಾಡ್ಕೊಳ್ಳೋದು ಏನೂ ಇಲ್ಲ. ಈಗ ಅದೇ ಹೇಳಿದ್ನಲ್ವಾ, ನಿಮ್ಮ ಸ್ಟಡಿ ಡೀಟೇಲ್ಸ್ ಮಿನಿಮಮ್ 7 years ವೆರಿಫೈ ಆಗಿರಬೇಕು ಅಂತ. ನಿಮ್ಮ ಸ್ಟಡಿ ಡೀಟೇಲ್ಸ್ ಏನಿದೆ ಅದನ್ನ ಕೇಳಿದವರು ಡೈರೆಕ್ಟ್ ಆಗಿ SATS ID ಇಂದ ಪಡೆದುಕೊಳ್ತಾರೆ. ಅಂದ್ರೆ ನಿಮ್ಮ ಸ್ಕೂಲ್ ಮತ್ತು ಕಾಲೇಜ್ ಅವರು ನಿಮ್ಮ ಸ್ಟಡಿ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಅದು SATS ID ಅಲ್ಲಿ ಇರುತ್ತೆ. ಕೇಳಿದವರು ಡೈರೆಕ್ಟ್ ಆಗಿ SATS ID ಇಂದ ನಿಮ್ಮ ಸ್ಟಡಿ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾರೆ. ಈಗ ಯಾವ್ಯಾವ ವಿದ್ಯಾರ್ಥಿಗಳ ಸ್ಟಡಿ ಡೀಟೇಲ್ಸ್ ಡೈರೆಕ್ಟ್ ಆಗಿ ಕೇಳಿದವರು ಪಡ್ಕೊಂಡಿದ್ದಾರೆ ಅಂದ್ರೆ ಮಿನಿಮಮ್ 7 years ವೆರಿಫೈ ಆಗಬೇಕು ಅಂತ ಏನಿದೆ ಅದರಲ್ಲಿ ನಿಮ್ಮ ವೆರಿಫೈಡ್ ಇಯರ್ಸ್ 7ಗಿಂತ ಜಾಸ್ತಿ ಇದ್ರೆ, 8 ಇದೆ ಅಂದ್ರೆ 8 years ವೆರಿಫೈಡ್ ಅಂತ ಇದೆ, 9 years ವೆರಿಫೈಡ್ ಅಂತ ಇದೆ, ಅದರಲ್ಲಿ 10 years ವೆರಿಫೈಡ್ ಅಂತ ಇದೆ, ಅಥವಾ 12 years ವೆರಿಫೈಡ್ ಅಂತ ಇದೆ. ಈ ರೀತಿ ವೆರಿಫೈ ಆಲ್ರೆಡಿ ಆಗಿದ್ರೆ ನೀವು ಕಾಲೇಜ್ಗೆ ಹೋಗಿ ಕೂಡ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಓಕೆ? ಕಾಲೇಜ್ಗೆ ಹೋಗಿ ಕೂಡ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇರಲ್ಲ. ಬಟ್ ಈ ಹಿಂದೆ ಈ ಪ್ರಾಸೆಸ್ ನಡಿಬೇಕಾದ್ರೆ ನಾನು ವಿಡಿಯೋನ ಮಾಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೇನೆ. ಏನು ಅಂತ ಹೇಳಿದ್ರೆ, ಈ ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಯಾರಿಗೆ ಇದೆ ಅಂತ ಹೇಳಿದ್ರೆ, ಈಗ ಅದೇ 7 years ವೆರಿಫೈ ಆಗಬೇಕಿತ್ತು, 7 years ವೆರಿಫೈ ಆಗಿಲ್ಲ, 5 years ಆಗಿದೆ, 4 years ಆಗಿದೆ, ಅಥವಾ ವೆರಿಫೈ ಆಗಿಲ್ಲ. ಈ ರೀತಿ ಇರುವಂತಹ ವಿದ್ಯಾರ್ಥಿಗಳು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ರೆಡಿ ಮಾಡಿಕೊಂಡು ಸೆಕೆಂಡ್ PUC ಸ್ಟಡಿ ಮಾಡಿರುವಂತಹ ಕಾಲೇಜ್ಗೆ ಹೋದ್ರೆ ಅವರು ವೆರಿಫೈ ಮಾಡಿ ಕೊಡ್ತಾರೆ. ಈಗ ಕಾಲೇಜಿಂದ ವೆರಿಫೈ ಆಗಿರತ್ತಲ್ವಾ, ನೀವು ಕಾಲೇಜಿಗೆ ಹೋಗಿ ವೆರಿಫೈ ಮಾಡಿಸಿದಾರೆ, ವೆರಿಫೈ ಆಗಿದೆ, ಹಾಗಿದ್ರು ಕೂಡ ಏನು ಟೆನ್ಷನ್ ಇಲ್ಲ. ಮುಂದೆ ಕೌನ್ಸಿಲಿಂಗ್ಗೋಸ್ಕರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ, ಆಪ್ಷನ್ ಎಂಟ್ರಿ ಮಾಡಿದ್ರೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಈ ರೀತಿ ಪ್ರಾಸೆಸ್ ಇರುತ್ತೆ. ನಂತರ ಯಾವ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಕೋಟಾ, ರೂರಲ್ ಕೋಟಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ಈ ರೀತಿ ಕೋಟಾಗಳನ್ನ ಕ್ಲೇಮ್ ಮಾಡಿದ್ದಾರೆ, ಅಂತಹ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಿ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಬೇಕು, ವೆರಿಫೈ ಮಾಡಿಸ್ಬೇಕು. ಅದು ಕೂಡ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಆ ಪ್ರಾಸೆಸ್ ಕೂಡ ವೆರಿಫೈ ಮಾಡಿಸ್ಬೇಕು, ಆ ಒಂದು ಪರ್ಟಿಕ್ಯುಲರ್ ಕೋಟಾವನ್ನು ಪಡೆದುಕೊಳ್ಳಬೇಕು. ಸೊ ಈ ರೀತಿ ಪ್ರಾಸೆಸ್ ಇರುತ್ತೆ. ಸೊ ನಿಮ್ಮ ಸ್ಟಡಿ ಡೀಟೇಲ್ಸ್ ಆಲ್ರೆಡಿ SATS ID ಇಂದ 7 yearsಗಿಂತ ಜಾಸ್ತಿ ವೆರಿಫೈ ಆಗಿ ಹೋಗಿದೆ, ಆ ಟೈಮಲ್ಲಿ ಕಾಲೇಜ್ಗೆ ಹೋಗಿ ವೆರಿಫಿಕೇಶನ್ ಮಾಡಿಸೋ ಅವಶ್ಯಕತೆ ಇಲ್ಲ, ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಅದೇ ರೀತಿ ಅಕಸ್ಮಾತ್ ಸ್ಟಡಿ ಡೀಟೇಲ್ಸ್ ವೆರಿಫೈ ಆಗಿರಲಿಲ್ಲ, ನೀವು ಕಾಲೇಜಿಗೆ ಹೋಗಿ ವೆರಿಫಿಕೇಶನ್ ಮಾಡಿಸಿದ್ದೀರಾ, ಆ ಟೈಮಲ್ಲೂ ಕೂಡ ಏನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ, ಈಗ ಹೇಳಿದೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೋತೀರಾ, ಆಪ್ಷನ್ ಎಂಟ್ರಿಗೋಸ್ಕರ ಕಾಲೇಜ್ಗಳ ಲಿಸ್ಟ್ ಮಾಡ್ತೀರಾ, ಆಪ್ಷನ್ ಎಂಟ್ರಿ ಡೇಟ್ ಅನೌನ್ಸ್ ಆದಾಗ ಇದು ಮಾಡ್ತೀರಾ, ಆಪ್ಷನ್ ಎಂಟ್ರಿ ಮಾಡ್ತೀರಾ. ಎಲ್ಲರೂ ಕೂಡ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋರೆಲ್ಲ ಆಪ್ಷನ್ ಎಂಟ್ರಿ ಮಾಡಬೇಕು, ಆವಾಗ ಆಪ್ಷನ್ ಎಂಟ್ರಿ ಮಾಡ್ತಾರೆ, ಮುಂದೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಟೆನ್ಷನ್ ಮಾಡ್ಕೊಳ್ಳೋ ಸಿಗುತ್ತೆ ಇಲ್ಲ.
ಮತ್ತೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ವಿಡಿಯೋ ಹೆಲ್ಪ್ ಆಗಿದ್ರೆ ಇದ್ರಾಗ ಯಾಕೆ ಲೈಕ್ ಮಾಡಿಲ್ಲ ತಪ್ಪದೆ ಲೈಕ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.